ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಆಗಸ್ಟ್ 9ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಮಗಳೂರು ತಾಲೂಕಿನ ಕಾಮೇನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಸಂತ್ರಸ್ತ ರೈತರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ತಿಳಿಸಿದರು. ಚಿಕ್ಕಮಗಳೂರಿನ ಅರಣ್ಯ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂತೆ ಒತ್ತಾಯಿಸಿ ನಮ್ಮ ಶಾಸಕರು ಮತ್ತು ಏನು DFO ಇದ್ದಾರೆ, ಅರಣ್ಯ ಉಪಸಂರಕ್ಷಣಾಧಿಕಾರಿಗಳು, ಇವರನ್ನು ಕರೆಸಿ ಕುಮಾರಗಿರಿಯ ದೇವಸ್ಥಾನದ ಆವರಣದಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನಿಸಿದ್ವಿ. ಅದಕ್ಕೆಲ್ಲ ತಯಾರಿನೂ ನಡೆದಿದೆ. ಏನು ಅಲ್ಲಂಪುರದಿಂದ ಅಲ್ಲಂಪುರ ಪಕ್ಕದಲ್ಲಿರ್ತಕ್ಕಂಥ ಕೈಮರ ಗ್ರಾಮ, ಅರಳುಗೊಪ್ಪೆ ಗ್ರಾಮ, ಹಾಗೆ ಉಳಿಯಾರಹಳ್ಳಿ, ಆ ಪಕ್ಕದಲ್ಲಿರ್ತಕ್ಕಂಥ ದಾಸರಹಳ್ಳಿ, ಅರಿಶಿನಗುಪ್ಪೆ, ತೋಟದಳ್ಳಿ, ಮಾವಿನಹಳ್ಳಿ, ಮಾವಿನಹಳ್ಳ, ಹಾಗೆ ಇರ್ತಕ್ಕಂಥ ಚಿನ್ನಮುಖಿ ಇರ್ಬೋದು, ಹೆಬ್ಬಳ್ಳಿ ಇರ್ಬೋದು, ಹಾಗೆ ಚುರ್ಚೆಗುಡ್ಡ, ಅತ್ತಿಗಿರಿ, ನಾಗೇನಹಳ್ಳಿ, ಮಲ್ಲೇನಹಳ್ಳಿ ಮತ್ತು ಏನು ಭಕ್ತರಹಳ್ಳಿ, ಬಿದ್ರಿಹಳ್ಳಿ ಹಲವಾರು ಗ್ರಾಮಗಳು, ನೀರ್ಗುಂಡಿ, ಕಾಮೇನಹಳ್ಳಿ, ಕೊಂಬಗುತ್ತಿ, ಈ ರೀತಿ ಹಲವಾರು ಗ್ರಾಮಗಳು ಏನು ನಾವು ಚಿಕ್ಕಮಗಳೂರಿನ ಗಿರಿ ಭಾಗಕ್ಕೆ ತೆರಳತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ತಪ್ಪಲಿನ ಪ್ರದೇಶದ ಜನರು, ಸಾವಿರಾರು ಜನರು ಈ ಸಮಸ್ಯೆಯಲ್ಲಿದ್ದಾರೆ. ಆ ಸಮಸ್ಯೆಗಳಿಗೆ ಈಗಾಗಲೇ ಪರಿಹಾರ ಸಿಕ್ಕಿದೆ. ಆ ಪರಿಹಾರವನ್ನು ಜಾರಿಗೊಳಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಅಧಿಕಾರಿಗಳ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಒತ್ತಡ ಇರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ರೈತ ಹೋರಾಟಗಾರರಾದ ವೀರಭದ್ರಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಶಾಸಕ HD ತಮ್ಮಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು. ಹಾಗಾಗಿ ಇವತ್ತು ಏನು ಸೆಕ್ಷನ್ 4(1) ಇರ್ತಕ್ಕಂಥದ್ದನ್ನು 17 ಮಾಡಿದ್ದಾರೆ, ಅದನ್ನು ಅಂತಿಮಗೊಳಿಸಬೇಕು. ಏನು ಡೀಮ್ಡ್ ಫಾರೆಸ್ಟನ್ನು ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ, ಜಂಟಿ ಸರ್ವೆನ, ಆ ಜಂಟಿ ಸರ್ವೆನ ಆದಷ್ಟು ಕೂಡಲೇ ಪೂರ್ಣಗೊಳಿಸಿ ಪೋಡಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 16 ವರ್ಷಗಳಿಂದ ಇರ್ತಕ್ಕಂಥ ಜನರ ಭೂಮಿಗಳನ್ನು ಪೋಡಿ ಮಾಡಿಲ್ಲ. ಆ ಪೋಡಿ ಮಾಡಲಿಕ್ಕೆ ಇವತ್ತು ಜಂಟಿ ಸರ್ವೆನ ಕಾರಣ ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆ ಇರತಕ್ಕಂಥ ಸುಮಾರು 840 ಸರ್ವೆ ನಂಬರ್ಗಳ ಸುಮಾರು 10,000 ಜನರ ರೈತರ ಜೀವ ಅಲ್ಲೇ ಇದೆ. ಅದನ್ನು ಸರಿಪಡಿಸಿ ಪೋಡ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಬೇಕು. ಕಂದಾಯ ಇಲಾಖೆಯವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ರೀತಿಯಲ್ಲಿದ್ದಾರೆ. ಕಂದಾಯ ಇಲಾಖೆಯವರು ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳಿಂದ ಇವತ್ತು ಜನ ಸಮಸ್ಯೆಯಲ್ಲಿದ್ದಾರೆ. ಹಾಗಾಗಿ ಈ ಭಾಗದ ಎಲ್ಲ ಜನರು, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಗೋಣಕಲ್ 57ರಲ್ಲಿ ನೋಡಿದ್ರೆ ಕಂದಾಯ ಇಲಾಖೆಗಿಂತ ಹೆಚ್ಚಿನ ಇಲಾಖೆ ಭೂಮಿಗಿಂತ ಹೆಚ್ಚಿನ ಜನಕ್ಕೆ ನಾವು ಸಾಗುವಳಿ ಕೊಟ್ಟಿದ್ದೀವಿ, 1.5 ಎಕರೆ 2.5 ಎಕರೆ ಅಂತ ಹೇಳಿಬಿಟ್ಟು ಇವತ್ತು ಆ ಭಾಗನ ಪೋಡೆ ಮಾಡಲು 50-60 ವರ್ಷದಿಂದ ತಳ್ತಾ ಇದ್ದಾರೆ. ಹೀಗಾಗಿ ಹಲವಾರು ಸಮಸ್ಯೆಗಳಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು DFO ಅವ್ರ ಗಮನಕ್ಕೆ ತರೋದು ಮತ್ತು MLA ಅವ್ರ ಗಮನಕ್ಕೆ ತರೋದು ಮತ್ತು ಇರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳನ್ನು ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವತ್ತಿನ ಸಮಾವೇಶದಲ್ಲಿ ಚರ್ಚೆ ಆಗಲಿದೆ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಪೂರ್ಣೇಶ್, ಕುಮಾರ್, ರವಿಕುಮಾರ್, ವೀರಭದ್ರಪ್ಪ, ಶಾಂತಕುಮಾರ್, ಮೋಹನ್ ಚಂದ್ರು, ಬೈರೇಗೌಡ ಉಪಸ್ಥಿತರಿದ್ದರು.